ನಮಸ್ತೆ. ಅದು ಸಾಧನ ಪಂಚಕಂ ಇದು ಶ್ಲೋಕ ಇದೆಯಲ್ಲ ಸರ್, ಅದರದ್ದು ರಾಗ ಸರಿ ಹೋಗುತ್ತೆ ಇದಕ್ಕೆ. ಅದಕ್ಕಿಂತನೂ ಇದಿದೆಯಲ್ವಾ, ಯಾವುದು? ಇದು ಶಿವಮಾನಸ ಪೂಜೆ. ಹಾ ಹಾ, ಹೌದೌದು, ಅದು ಸರಿ, ಅದು ಸರಿ ಆಗುತ್ತೆ. ಅದು ಸರಿ, ಅದೇ ಕರೆಕ್ಟ್. ಅದೇ ನೋಡ್ತೀನಿ, ನಾನೊಂದ್ಸಲ ಟ್ರೈ ಮಾಡ್ತೀನಿ, ನೀವೊಂದ್ಸಲ ಯಾವ್ದಾರು ನೋಡ್ತಾ ಇರ್ರಿ. ಆಯ್ತು ಆಯ್ತು ಸರ್. ಓಕೆ ಸರ್. ಮೃತ್ಕಾರ್ಯಂ ಸಕಲಂ ಘಟಾದಿ ಸತತಂ ಬೃನ್ಮಾತ್ರಮೇವಾಹಿತಂ ತದ್ವತ್ತಜ್ಜನಿತಂ ಸದಾತ್ಮಕಂ ಇದಂ ಸನ್ಮಾತ್ರಮೇವಾಖಿಲಂ ಯಸ್ಮಾನ್ನಾಸ್ತಿ ಸತಃ ಪರಂ ಕಿಮಪಿ ತತ್ಸತ್ಯಂ ಸ ಆತ್ಮಾ ಸ್ವಯಂ ತಸ್ಮಾತ್ ತತ್ವಮಸಿ ಪ್ರಶಾಂತಮಮಲಂ ಬ್ರಹ್ಮದ್ವಯಂ ಯತ್ಪರಂ ನಿದ್ರಾಕಲ್ಪಿತದೇಶಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ ಮಿಥ್ಯಾ ತದ್ವದಿಹಾಪಿ ಜಾಗೃತಿ ಜಗತ್ ಸ್ವಜ್ಞಾನ ಕಾರ್ಯತ್ವತಂ ಯಸ್ಮಾದೇವಮಿದಂ ಶರೀರಕರಣ ಪ್ರಾಣಾಹಮಾಧ್ಯಾಪ್ಯಸತ್ ತಸ್ಮಾತ್ ತತ್ವಮಸಿ ಪ್ರಶಾಂತಮಮಲಂ ಬ್ರಹ್ಮದ್ವಯಂ ಯತ್ಪರಂ. ಸ್ವಲ್ಪ ಚೇಂಜ್ ಐತೆ ಅಲ್ವಾ ಆ ಶಿವಮನಸ್ಸಕ್ಕಿಂತ? ಶಂಕರ ಅದೇ ತರ ಆಗಿದೆ ಸರ್, ನೀವು ಹೇಳಿದ್ದು ಸರಿಯಾಗಿದೆ, ಕರೆಕ್ಟ್ ಆಗಿದೆ. ಅದೇ ರಾಗದಲ್ಲಿ ಹೇಳಿದಾಗ ಸರಿ ಹೋಗುತ್ತೆ ಅದು. ಮೃತ್ಕಾರ್ಯಂ ಸಕಲಂ ಘಟಾದಿ ಸತತಂ ಬೃನ್ಮಾತ್ರಮೇವಾಹಿತಂ ತದ್ವತ್ಸಜ್ಜನಿತಂ ಸದಾತ್ಮಕಮಿದಂ ಸನ್ಮಾತ್ರಮೇವಾಖಿಲಂ ಯಸ್ಮಾನ್ನಾಸ್ತಿ ಸತಃ ಪರಂ ಕಿಮಪಿ ತತ್ಸತ್ಯಂ ಸ ಆತ್ಮಾ ಸ್ವಯಂ ತಸ್ಮಾತ್ ತತ್ವಮಸಿ ಪ್ರಶಾಂತಂ ಅಮಲಂ ಬ್ರಹ್ಮದ್ವಯಂ ಯತ್ಪರಂ. ನಿದ್ರಾಕಲ್ಪಿತದೇಶಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ ಮಿಥ್ಯಾ ತದ್ವಿದಿಹಾಪಿ ಜಾಗೃತಿ ಜಗತ್ ಸ್ವಜ್ಞಾನ ಕಾರ್ಯತ್ವತಃ ಯಸ್ಮಾದೇವಮಿದಂ ಶರೀರಕರಣ ಪ್ರಾಣಾಹಮಾದ್ಯಪ್ಯಸತ್ ತಸ್ಮಾತ್ ತತ್ವಮಸಿ ಪ್ರಶಾಂತಮಮಲಂ ಬ್ರಹ್ಮದ್ವಯಂ ಯತ್ಪರಂ. ಓಕೆ. ಮೃತ್ಕಾರ್ಯಂ ಸಕಲಂ ಘಟಾದಿ ಸಕಲಂ ಮೃತ್ಕಾರ್ಯಂ ಸತತಂ ಬ್ರಹ್ಮಾತ್ರಂ ಏವಾಹಿತಂ. ಮಣ್ಣಿನಿಂದ ಆಗಿರುವಂತಹ ಗಡಿಗೆ ಎಲ್ಲವೂ ಕೂಡ ಮಣ್ಣೇ ಆಗಿರ್ತವೆ. ತದ್ವತ್ ಸಜ್ಜನಿತಂ ಸದಾತ್ಮಕಮಿದಂ ಸನ್ಮಾತ್ರಮೇವ ಅಖಿಲಂ. ಸೊ ಹೇಗೆ ಮಣ್ಣಿನಿಂದ ಆಗಿರ್ತಕ್ಕಂತಹ ಎಲ್ಲಾ ಗಡಿಗೆಗಳು ಮಣ್ಣೇ ಆಗಿರ್ತವೋ, ಹಾಗೆ ಪರಮಾತ್ಮನಿಂದ ಸೃಷ್ಟಿಯಾಗಿರ್ತಕ್ಕಂತಹ ಜಗತ್ತು ಎಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದಾನೆ. ಯಸ್ಮಾನ್ನ ಅಸ್ತಿ ಸತಃ ಪರಂ ಕಿಮಪಿ ತತ್ ಸತ್ಯಂ ಸ ಆತ್ಮ ಸ್ವಯಂ. ಸೊ ಪರಮಾತ್ಮ ಆ ಕಾರಣದಿಂದ ಪರಮಾತ್ಮನ ಬಿಟ್ರೆ, ಯಸ್ಮಾನ್ನ ಅಸ್ತಿ ಸತಃ ಪರಂ, ಪರಮಾತ್ಮನನ್ನ ಬಿಟ್ರೆ ಮತ್ತೆ ಇನ್ನೊಂದು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗ ಮಣ್ಣಿನಿಂದ ಆಗಿರ್ತಕ್ಕಂತಹ ಗಡಿಗೆಗಳು ಮಣ್ಣನ್ನ ಬಿಟ್ರೆ ಬೇರೆ ಬೇರೆ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ಪರಮಾತ್ಮನನ್ನ ಬಿಟ್ರೆ ಬೇರೆ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿತ್ತಂದ್ರೆ ಜಗತ್ತು ಮತ್ತೆ ಏನು ನಾವು ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಅಂತ ಏನು ಕರಿತೀವಿ, ಬ್ರಹ್ಮಾಂಡ ಪಿಂಡಾಂಡಕ್ಕೆ ಎರಡೂ ಆಧಾರವಾಗಿರ್ತಕ್ಕಂತಹದ್ದು ಆ ತತ್ಸ್ವರೂಪವಾಗಿರ್ತಕ್ಕಂತಹ ಪ್ರಶಾಂತಂ ಅಮಲಂ ಬ್ರಹ್ಮದ್ವಯಂ ಯತ್ಪರಂ. ಹೀಗೆ ಧ್ಯಾನಕ್ಕೆ ಕುತ್ಕೊಂಡಾಗ ಸೊ ಜಗತ್ತಿನ ಬಗ್ಗೆ ಮತ್ತು ನಮ್ಮ ದೇಹದ ಬಗ್ಗೆ, ನಮ್ಮ ಬುದ್ಧಿಯ ಬಗ್ಗೆ, ನಮ್ಮ ಚಾಣಾಕ್ಷತೆಯ ಬಗ್ಗೆ, ನಮ್ಮ ಸಂಪತ್ತಿನ ಬಗ್ಗೆ, ನಮ್ಮ ವ್ಯವಹಾರದ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ,
ಸಾಮಾನ್ಯವಾಗಿ ಪ್ರಶ್ನೆಗಳು ಬರುವಂತಹದ್ದು ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಆ ಎಲ್ಲವನ್ನ ನಂಬಿಕೊಂಡು ಜೀವನ ಮಾಡ್ತಾ ಇರುವಾಗ ಔಟರ್ನ ಪ್ರೊಟೆಕ್ಟ್ ಮಾಡಬೇಕಾಗಿರ್ತಕ್ಕಂತಹದ್ದು ಸಹಜ ಧರ್ಮ. ಹಾಗಾಗಿ ನಾವು ಆ ಸಂಸ್ಕಾರವನ್ನ ಹೊಂದಿರೋದ್ರಿಂದ ನಮಗೆ ಕಣ್ಣು ಮುಚ್ಚಿದಾಗ ಅದಕ್ಕೆಲ್ಲ ಕಾರಣವಾಗಿರ್ತಕ್ಕಂತಹ ಆ ಪರಮಾತ್ಮ ಬರಂಗಿಲ್ಲ. ಆ ಕಾರಣನಾಗಿರ್ತಕ್ಕಂತಹ ಪರಮಾತ್ಮ ಮರೆಯಾಗಿ ಕಾರ್ಯವೇ ಸತ್ಯ ಎನ್ನುವ ಅಜ್ಞಾನದ ಮಿಥ್ಯಾ ಕಲ್ಪಿತದಲ್ಲಿ ನಮ್ಮನ್ನ ನಾವು ಆಯಾಮ್ ಎನ್ನುವಂತಹ ಒಂದು ಸ್ಟ್ಯಾಂಡ್ ಅನ್ನು ತಗೊಂಡಿದ್ವಿ. ದಟ್ ಸ್ಟ್ಯಾಂಡ್ ಡಿಪೆಂಡ್ ಅಪಾನ್ ದಿಸ್ ಆರ್ ಆಲ್. ಸೊ ಮಟೀರಿಯಲ್ ವರ್ಲ್ಡ್ ಅಲ್ಲಿ ತನ್ನನ್ನು ತಾನು ಐಡೆಂಟಿಟಿ ಮಾಡಿಕೊಂಡಿದೆ. ದಟ್ ಪರ್ಪಸ್ ಅದು ಯಾವಾಗಲೂ ಕೂಡ ಅದನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳೋದ್ರ ಕಡೆಗೆ ಸದಾ ಗಮನ ಇರ್ತದೆ. ಸೊ ಅದಕ್ಕೆ ಆಚಾರ್ಯ ಶಂಕರರು ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಮಣ್ಣಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಯಾವುದು ಗಡಿಗೆ ಇಲ್ಲ, ಪರಮಾತ್ಮನಿಗೆ ಭಿನ್ನವಾಗಿರ್ತಕ್ಕಂಥದ್ದು ಯಾವುದು ನಾಮರೂಪ ಜಗತ್ತೇ ಇಲ್ಲ. ಸೊ ಆ ಕಾರಣದಿಂದ ಆ ಪರಮಾತ್ಮನೇ ತತ್ತೆನ್ನುವ ಮಹಾವಾಕ್ಯದಿಂದ ನಾವು ಈಗ ಆಲ್ರೆಡಿ ನಿಶ್ಚಯ ಮಾಡಿದ್ದೀವಿ. ಹಾಗಾಗಿ ಆ ತತ್ಸ್ವರೂಪನೇ ನಾನು, ಆ ಜಗತ್ ಸ್ವರೂಪನೇ ನಾನು ಅನ್ನುವಂತಹ ಈ ನಾಲೆಡ್ಜ್ ಅನ್ನ ಯಾವಾಗ ನಾವು ಪದೇ 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 ಈ ನಾಲೆಡ್ಜ್ ಅಲ್ಲಿ ನಮ್ಮ ಮನಸ್ಸು ಸದಾ ಇರಲಿಕ್ಕೆ ಬರುತ್ತೆ, ಆಗ ಮನಸ್ಸು ಒಂದು ಸ್ವಲ್ಪ ಅಷ್ಟು ಸ್ಪೀಡಾಗಿ ಹೋಗೋದಿಲ್ಲ ಹೊರಗಡೆಗೆ. ಅದು ಅಜ್ಞಾನ ಕಾಲದಲ್ಲಿ ಸ್ಪೀಡಾಗಿ ಹೋಗ್ತಕ್ಕಂಥದ್ದು ಸಹಜ. ಆದರೆ ಯಾವಾಗ ಈ ರೀತಿಯಾಗಿ ಶಾಸ್ತ್ರದ ಜ್ಞಾನದಿಂದ ವಿಚಾರ ಪ್ರಬಲವಾಗ್ತಾ ಬರ್ತದೆ, ಆಗ ಸ್ವಲ್ಪ ಹೊತ್ತು ಮನಸ್ಸು ಪ್ರಸನ್ನವಾಗಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿಯಾಗಿ ನಮ್ಮ ಆತ್ಮದ ಕಡೆ ನಿಷ್ಠೆ ಬೆಳೀತಾ ಹೋಗ್ಬೇಕು. ಇದಕ್ಕೆ ಧ್ಯಾನಕ್ಕೆ ಬೇಕಾಗಿರ್ತಕ್ಕಂತಹ ಏನು ಪ್ರಾಬ್ಲಮ್ಸ್ ಇದಾವ ಆ ಪ್ರಾಬ್ಲಮ್ಸ್ನೆಲ್ಲನೂ ಕೂಡ ಸೊ ಫೈಂಡ್ ಔಟ್ ಮಾಡಿ, ಎರಡೇ ಪ್ರಾಬ್ಲಮ್, ಒಂದು ಅನಂತವಾಗಿರ್ತಕ್ಕಂತಹದ್ದು ಜಗತ್ತು ಮತ್ತು ಈ ಪಂಚಕೋಶಗಳಿಂದ ಆವೃತವಾಗಿರ್ತಕ್ಕಂತಹ ಜೀವ. ಇವೆರಡರ ಮೇಲೇನೆ ನಮಗೆ ಈ ಎರಡರ ಉಪಾದಿಯಿಂದನೇ ನಾವು ಜಗತ್ ಸತ್ಯ ಮತ್ತು ಈ ಪಂಚಕೋಶಗಳ ಶರೀರ ನಾನು ಸತ್ಯ ಅಂತಕ್ಕಂಥದ್ದಿರುವಂತಹದ್ದು. ಈ ಎರಡರ ವಿಚಾರಗಳನ್ನ ಒಂದು ಮಣ್ಣಿನ ಎಕ್ಸಾಂಪಲ್ ಮೂಲಕ ಸ್ಪಷ್ಟವಾಗಿ ನಮಗೆ ಈ ಶ್ಲೋಕದಲ್ಲಿ ತೋರಿಸಿದ್ರು. ಸೊ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ಲು ಕೊಡುವಂತಹದ್ದು ಏನಂತಂದ್ರೆ, ನಿದ್ರಾ ಕಲ್ಪಿತ ದೇಶ ಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ. ನಿದ್ರಾ ಕಲ್ಪಿತ ಅಂದ್ರೆ ನಿದ್ರೆಯಲ್ಲಿ ಕಲ್ಪಿಸಲ್ಪಟ್ಟಿರ್ತಕ್ಕಂಥದ್ದು ಯಾವುದು? ದೇಶ ಕಾಲ ವಿಷಯ ಜ್ಞಾತ್ರಾದಿ ಸರ್ವಂ ಯಥಾ ಮಿಥ್ಯಾ. ಯಾವಾಗ ಮಿಥ್ಯ ಆಗ್ತದೆ? ತದ್ವಿಧ ಹಾಪಿ ಜಾಗೃತಿ ಜಗತ್ ಸ್ವ ಅಜ್ಞಾನ ಕಾರ್ಯತ್ವತಃ. ಯಸ್ಮಾದೇವಂ ಇದಂ ಶರೀರ ಕರಣ ಪ್ರಾಣ ಅಹಂ ಆದಿ ಅಪಿ ಅಸತ್. ಇದೆಲ್ಲವೂ ಕೂಡ ಯಾವುದನ್ನ ಕಲ್ಪಿತ ಮಾಡಬೇಕು ಅಂತಂದ್ರೆ, ನಿದ್ರೆ ಕಾಲದಲ್ಲಿ ಏನೊಂದು ಕನಸು ಬೀಳ್ತದೆ, ಕನಸು ಮನಸ್ಸಿನ ಕಲ್ಪಿತ. ಆ ಕಲ್ಪಿತವಾಗಿರ್ತಕ್ಕಂತಹ ಕನಸಿನಲ್ಲಿ ದೇಶ ಅಂದ್ರೆ ಒಂದು ಪ್ರದೇಶ. ನಾನು ಅಮೇರಿಕಕ್ಕೆ ಹೋದಂಗಾಗತ್ತೆ, ಅಲ್ಲಿ ಅಮೇರಿಕ ಆ ದೇಶ. ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಇದ್ದಂಗ, ಎಲ್ಲೋ ಹಿಮಾಲಯಕ್ಕೆ ಹೋದಂಗ, ಎಲ್ಲೋ
ನಮಗೆ ಎಲ್ಲೆಲ್ಲಿ ಕನಸಿನಾಗ ಏನು ಕಲ್ಪನೆ ಮಾಡ್ಕೊಂತೀವಿ ಅಲ್ಲೆಲ್ಲಿ ಹೋದಂಗ ಆಗತ್ತೆ. ದೇಶ ಪಲ್ಲಟ ಅಂತ ಕರೀತಾರೆ. ಅಂದ್ರೆ ಈ ದೇಶ ಅಂದ್ರೆ ನಾವು ಮಲ್ಕೊಂಡಿರ್ತಕ್ಕಂತಹ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಕಡೆಗೆ ಕಲ್ಪನೆ ಮಾಡಿಕೊಂಡು ಕನಸನ್ನ ಕಾಣ್ತೀವಿ. ಇದು ದೇಶ ಪಲ್ಲಟ ಅಂತ. ಹಾಗೆ ಕಾಲ ಪಲ್ಲಟ. ಕಾಲ ಪಲ್ಲಟ ಅಂತಂದ್ರೆ ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಕನಿಷ್ಠ ಅಂತಂದ್ರೆ ನಿಮಗೆ 24 ಗಂಟೆ 21 ಗಂಟೆ ಫ್ಲೈಟ್ ಮೇಲೆ ಡಿಪೆಂಡ್ ಅಪ್. ಸೊ ಅಂತೂ ಕೂಡ 15 ಗಂಟೆಗಿಂತ ಮಿಗಿಲಾಗಿ ಹೋಗ್ಬೇಕು. ಸೊ ಆದ್ರೆ ಅಲ್ಲಿ ಕಾಲ ಹೆಂಗದ ಕನಸಿನಲ್ಲಿ ಏನು ಒಂದು ಸೆಕೆಂಡ್ ಕೂಡ ಬೇಕಾಗಲ್ಲ. ಇಲ್ಲಿಯ ಕಾಲಕ್ಕೆ ಕನಸಿನ ಕಾಲಕ್ಕೆ ಬಹಳಷ್ಟು ವ್ಯತ್ಯಾಸ ಅದ. ಒಂದು ಸೆಕೆಂಡ್ ಅಲ್ಲಿ ಅಮೆರಿಕ ಹೋದಂಗ, ಅಮೆರಿಕದಲ್ಲಿ ಸೈಟ್ ತಗೊಂಡಂಗ, ಮತ್ತೆ ಅಮೆರಿಕದಲ್ಲಿ ಮನೆ ಕಟ್ಟಿದಂಗ, ಅಮೆರಿಕದಲ್ಲಿ ಮನೆ ಗೃಹ ಪ್ರವೇಶ ಮಾಡಿದಂಗ, ಇದೆಲ್ಲವೂ ಕೂಡ ವಿತಿನ್ 2 minutes ಅಲ್ಲಿ. ನಾನು 2 minutes ಅಂತ ಕೊಡ್ತಾ ಇದ್ದೀನಿ ಸುಮ್ಮನೆ ಅರ್ಥ ಮಾಡ್ಸಕ್ಕೋಸ್ಕರ. ಅಂದ್ರೆ ನಮಗೆ ಈ ಕಾಲಕ್ಕೆ ಮತ್ತು ಕನಸಿನ ಸ್ವಪ್ನ ಕಾಲ ತುಂಬಾ ಡಿಫರೆಂಟ್ ಅದ. ಇಲ್ಲಿ ಸ್ಥೂಲ ಇರೋದ್ರಿಂದ, ಅಂದ್ರೆ ಸ್ಥೂಲವಾಗಿರ್ತಕ್ಕಂಥ ಮಟೀರಿಯಲ್ ಇರೋದ್ರಿಂದ ಇದ್ರದೊಂದು ಸ್ವಲ್ಪ ಕಡಿಮೆ ಅದ. ಅಲ್ಲಿ ಅಸ್ಥೂಲವಾಗಿರೋದ್ರಿಂದ ಅದು ಕಾಲ ಸ್ಪೀಡ್ ಅದ. ಇದನ್ನ ಅರ್ಥ ಮಾಡಿಕೋಬೇಕು ನಾವು. ಸ್ಥೂಲವಾಗಿದ್ದಾಗ ಕಾಲದ ಗತಿ, ಅಸ್ಥೂಲವಾಗಿದ್ದಾಗ ಕಾಲದ ಗತಿ. ಹಾಗಾಗಿ ಅಸ್ಥೂಲ ಶರೀರಿಯಾಗಿರ್ತಕ್ಕಂತಹ ದೇವರ್ಷಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ನಾರದ ಮಹರ್ಷಿ ಏನು ಒಂದು ಕ್ಷಣದಾಗ ವೈಕುಂಠದಲ್ಲಿ ಇರ್ತಾನೆ, ಇನ್ನೊಂದು ಕ್ಷಣದಲ್ಲಿ ಕೈಲಾಸದಲ್ಲಿ ಇರ್ತಾನೆ, ಇನ್ನೊಂದು ಕ್ಷಣದಲ್ಲಿ ದೇವಲೋಕದಾಗ ಇರ್ತಾನೆ, ಇನ್ನೊಂದು ಕ್ಷಣದಲ್ಲಿ ಪಿತೃಲೋಕದಾಗ ಇರ್ತಾನೆ, ಇನ್ನೊಂದು ಕ್ಷಣದಲ್ಲಿ ಯಕ್ಷ ಲೋಕದಲ್ಲಿ ಇರ್ತಾನೆ, ಇನ್ನೊಂದು ಕ್ಷಣದಲ್ಲಿ ಭೂಲೋಕದಲ್ಲಿ. ಹೀಗೆ ಸಂಚಾರಿ 14 ಲೋಕಗಳನ್ನ ಸುತ್ತಾನೆ. ಫ್ಲೈಟ್ ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ, ವೀಸಾ ಬೇಕಾಗಿಲ್ಲ, ದುಡ್ಡಂತೂ ಮೊದಲೇ ಬೇಕಾಗಿಲ್ಲ. ನಾವು ಕೂಡ ನಾವೇನು ಕಡಿಮೆ ಇಲ್ಲ. ನಾವು ಕೂಡ ಕನಸಿನಲ್ಲಿ ನಾರದನಿಗಿಂತನೂ ಬಹಳ ಸ್ಪೀಡ್ ಆಗಿ ಹೋಗ್ತೀವಿ. ಅಮೆರಿಕರ ಹೋಗ್ತೀವಿ, ಯುಕೆಗರ ಹೋಗ್ತೀವಿ, ಚಂದ್ರನ ಮೇಲೆ ಹೋಗ್ತೀವಿ, ಸೂರ್ಯನ ಹತ್ರಕ್ಕನ ಹೋಗ್ತೀವಿ, ದೇವತೆಗಳ ಹತ್ರಕ್ಕನ ಹೋಗ್ತೀವಿ, ನಾರಾಯಣ ಹತ್ರಕ್ಕನ ಹೋಗ್ತೀವಿ. ನಾವೇನು ಕಡಿಮೆ ಇದೀವಿ ಅಲ್ವಾ? ನಾವು ಕೂಡ ಕನಸಿನಲ್ಲಿ ಹೋಗ್ತೀವಿ. ಯಾಕಂತಂದ್ರೆ ಸೂಕ್ಷ್ಮ ಶರೀರಕ್ಕೆ ವೇಗ ಸ್ಪೀಡ್ ಆಗತ್ತ. ಹೆಂಗ ಒಂದು ವೆಹಿಕಲ್ ವೇಗಕ್ಕೆ ಮತ್ತು ಬೆಳಕಿನ ವೇಗಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಒಂದು ವೆಹಿಕಲ್ ವೇಗಕ್ಕಿಂತ ಬೆಳಕಿನ ವೇಗ ಬಹಳ ಸ್ಪೀಡ್ ಅದ. ಮತ್ತೆ ಬೆಳಕಿನ ವೇಗಕ್ಕಿಂತ ವಾಯು ವೇಗ ಸ್ಪೀಡ್ ಅದ. ವಾಯುವಿನಕ್ಕಿಂತನೂ ಕೂಡ ಮನಸ್ಸಿನ ವೇಗ ಅತ್ಯಂತ ಸ್ಪೀಡ್ ಅದ. ವಾಯುವಿನಕ್ಕಿಂತ ಸ್ಪೀಡ್ ಆಗಿ ಮನಸ್ಸು ಹೋಗ್ತದ. ಸೊ ಹಾಗಾಗಿ ನಾವು ಕೂಡ ಕನಸಿನಲ್ಲಿ ನಾರದ ಮಹರ್ಷಿಗಿಂತ ಕಡಿಮೆನಿಲ್ಲ. ನಾವು ಕೂಡ ಸ್ಪೀಡ್ ಆಗಿ ಎಲ್ಲಿ ಕಲ್ಪನೆ ಮಾಡಿಕೊಂಡು ತಕ್ಷಣಕ್ಕೆ 1 ಸೆಕೆಂಡ್ ಅಲ್ಲಿ ಇಸೆ ಕಾಲ, ದೇಶ ಮತ್ತು ಕಾಲ ಮತ್ತೆ ವಿಷಯ, ಇದು ಏನು ಸಬ್ಜೆಕ್ಟ್ ಅದೇವ. ಸೊ ಅವೆಲ್ಲವೂ ಕೂಡ ಎಂತೂ ಬೇಕು ನಿಮಗೆ. ಕಲ್ಪವೃಕ್ಷ ಹೆಂಗ ಕೆಡದು ಕೊಡುತ್ತಲ್ಲ ಹಂಗ ಏನ್ ಬೇಕು ಟಕ 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 ಟಕ್ ಅಂತ ಅಲ್ಲಿ ಎಲ್ಲನೂ ಕೂಡ ಪ್ರೊಡಕ್ಟ್ ಮಾಡಿಬಿಡಿದ್ವಿ. ಹಾಗೆ ಇಲ್ಲೇನೋ ನಮ್ಗೆ ಯಾವ್ದಾರು ಚೆನ್ನಾಗಿಲ್ಲದ್ರಿಂದ ಕನಸಿನಾಗ ಏನ್ ಬೇಕಾದಷ್ಟು ಇಲ್ಲಿ ಜಾಗೃತದಲ್ಲಿ ಹೆಂಡತಿ ಚೆನ್ನಾಗಿದ್ರಂದ್ರೆ ಕನಸಿನಾಗ ಚೆನ್ನಾಗಿರೋ ಹೆಂಡತಿನ ಸೃಷ್ಟಿ ಮಾಡಿಕೊಂಡ್ಬಿಡ್ಬೋದು. ಹಾಗೆ ಗಂಡನ್ ಬೇಕಂದ್ರೆ ಕನಸಿನಾಗ ಒಳ್ಳೆ ಯಾರನ್ನ ಬೇಕು ಸೃಷ್ಟಿ ಮಾಡಿಕೊಂಡ್ಬಿಡ್ಬೋದು. ಮತ್ತೆ ಇಲ್ಲಿ ಕಟ್ಟಕ್ಕಾಗದಿರ್ತಕ್ಕಂಥ ಮನೆ ಅರಮನೆ ಅಂತದನ್ನ ಕಟ್ಟಬಹುದು.
ಬಹಳ ಸೀರಿಯಸ್ ಆಗಿ ತಗೋ, ತಮಾಷೆಗಳಕ್ಕೆ ಹೆಚ್ಚಿನ ಅರ್ಥ ಮಾಡಿಸೋಕ್ಕೋಸ್ಕರ. ಏನ್ ಸರ್ ಮತ್ತೆ ನಾವ್ ಹಂಗೆಲ್ಲ ಕನಸಿನಾಗ ಏನಾರ ಕಲ್ಪನೆ ಮಾಡಿಕೊಂತೀವಿ ಅಂತ ಮತ್ತೆ ಬಹಳ ಸೀರಿಯಸ್ ಆಗಿ ತಗೋಬಿಡಿ. ಯಾಕಂತಂದ್ರೆ ಕನಸು ನಿಮ್ಮನ್ನು ಕೇಳಿ ಬರೋದಿಲ್ಲ ಅದು. ಯಾಕಂದ್ರೆ ಜಾಗೃತದ ಅಭಿಮಾನಿ, ಸ್ವಪ್ನದ ಅಭಿಮಾನಿ ಇಬ್ಬರು ಬೇರೆ ಬೇರೆ ಇದ್ದಾರೆ. ಸೊ ಹಾಗಾಗಿ ಈ ನಾಲೆಡ್ಜ್ ಇತ್ತಂತಂದ್ರೆ ಡಿಸ್ಟರ್ಬ್ ಆಗೋದಿಲ್ಲ, ನಾಲೆಡ್ಜ್ ಇಲ್ಲ ಅಂದ್ರೆ ಡಿಸ್ಟರ್ಬ್ ಆದ್ರೆ ಅಂತಂದ್ರೆ ಅದಕ್ಕೆ ಬಹಳ ಸೀರಿಯಸ್ ಆಗಿ ತಗೋಬೇಡಿ ಅಂತ. ಸೊ ಅಲ್ಲಿ ಏನ್ ಬೇಕು ಅದನ್ನ ನಾವು ಸೃಷ್ಟಿ ಮಾಡಿಕೊಳ್ಬಹುದು ನಾವೇ. ಅಲ್ಲಿ ಯಾರು ಬೇಕಾಗಿಲ್ಲ, ಅಲ್ಲಿ ಮಟೀರಿಯಲ್ ಬೇಕಾಗಿಲ್ಲ, ಮತ್ತೆ ಯಾವ್ದೋ ಕಂಪ್ನಿ ಬೇಕಾಗಿಲ್ಲ, ಮಾಡೋರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಸೊ ಜ್ಞಾತೃ ಅಂದ್ರೆ ಅರಿಯಲ್ಪಡ್ತಕ್ಕಂಥವನು ಯಾರು ಇದನೋ ಇವೆಲ್ಲವೂ ಕೂಡ ಯಾವಾಗ ಅವನು ಇದನ್ನೆಲ್ಲನೂ ಕೂಡ ಕಲ್ಪಿತವಾಗಿರ್ತಕ್ಕಂತಹ ದೇಶ, ಕಾಲ, ವಿಷಯ, ಕಲ್ಪಿತವಾಗಿರ್ತಕ್ಕಂತಹ ಮನಸ್ಸು ಎಲ್ಲವನ್ನು ಕೂಡ ಯಥಾ ಮಿಥ್ಯ ತದ್ವತ್ ಹಿ ಅಪಿ. ತದ್ವತ್ ಅಂದ್ರೆ ಎದ್ದ ಮೇಲೆ ಏನಾಗತ್ತೆ ಹೇಳ್ರಿ? ಜಾಗೃತಿ ಜಗತ್ ಸ್ವ ಅಜ್ಞಾನ ಕಾರ್ಯತ್ವತಃ. ಎದ್ದ ತಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ಇದೆಲ್ಲವೂ ಕೂಡ ಅಜ್ಞಾನದಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂಥದ್ದು. ಯಾವುದು ಕನಸಿನಾಗೆ ಏನು ಎಷ್ಟು ರಮಣೀಯವಾಗಿ ಕಂಡಿದ್ವೋ ಆ ರಮಣೀಯವಾಗಿ ಕಂಡಿರ್ತಕ್ಕಂಥದ್ದು ಚೆನ್ನಾಗಿ ಎಲ್ಲ ಮತ್ತೆ ಸುಖ ಆಗಿತ್ತಂದ್ರೆ ಸುಖ, ದುಃಖ ಆಗಿತ್ತಂದ್ರೆ ದುಃಖ, ಎಲ್ಲವನ್ನ ಚೆನ್ನಾಗಿ ಅದ್ರಲ್ಲಿ ಎಂಜಾಯ್ ಮಾಡ್ತೀವಿ. ಮತ್ತೆ ದುಃಖದಾಯಕ ಆಗಿತ್ತಂದ್ರೆ ಭಯನೂ ಪಡ್ತೀವಿ. ಎಲ್ಲ ಸರಿನೇ. ಕನಸು ಕಾಣುವಾಗ, ನಾನು ಕನಸನ್ನ ಮಿಥ್ಯ ಅಂತ ಹೇಳ್ತಾ ಇಲ್ಲ, ಕನಸು ಕಾಣುವಾಗ ಭಾರಿ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಯಾವಾಗ ಮಿಥ್ಯ ಆಗುತ್ತೆ? ಯಾವಾಗ ಮಿಥ್ಯೆ ಆಗತ್ತಂದ್ರೆ ಎದ್ದ ಮೇಲೆ ಮಿಥ್ಯೆ ಆಗತ್ತೆ. ಕನಸು ಮಿಥ್ಯನ್ರಿ? ನೋ, ಕನಸು ಸತ್ಯ. ಯಾವಾಗ ಸತ್ಯ? ಕನಸು ಕಾಣುವಾಗ ಸತ್ಯ. ಇಲ್ಲೇ ಭಾರಿ ಜನ ಮಿಸ್ಟೇಕ್ ಮಾಡಿಕೊಂಡ್ಬಿಡ್ತಾರೆ ಅರ್ಥ ಮಾಡಿಕೊಳ್ಳೋದು. ಕನಸು ಸುಳ್ಳಾಗಿತ್ತಂದ್ರೆ ಸುಖ ದುಃಖ ಹೆಂಗಾಗತ್ರಿ ಅಂತ ಕೆಲವೊಬ್ರು ಪ್ರಶ್ನೆ ಕೇಳ್ತಿರ್ತಾರೆ. ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲೇ ಮಾಡೋದು ಮಿಸ್ಟೇಕು. ಹಾಗಾಗಿ ಅಲ್ಲಿ ಸ್ಪಷ್ಟ ಮಾಡ್ಕೋಬೇಕು, ಕನಸು ಕಾಣುವಾಗ ಕನಸು ಸತ್ಯ. ಯಾವಾಗ ಅದು ಮಿಥ್ಯೆ ಆಗತ್ತೆ ಅಂತಂದ್ರೆ ಎದ್ದ ಮೇಲೆ. ಇದೆಲ್ಲ ಅಜ್ಞಾನದ ಕಾರ್ಯ, ಕಲ್ಪಿತ ಕಾರ್ಯ, ಇದೆಲ್ಲ ಮಿಥ್ಯೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಯಸ್ಮಾತ್, ಆ ಕಾರಣ, ಅದರಿಂದ ಯಸ್ಮಾತ್ ಏವ ಇದಂ ಶರೀರ ಕರಣ ಪ್ರಾಣ ಅಹಂ ಆದಿ ಅಪಿ ಅಸತ್. ಹೇಗೆ ಕನಸಿನಿಂದ ಎದ್ದಾಗ ಕನಸಿನಲ್ಲಿ ಕಂಡಿರ್ತಕ್ಕಂತಹ ದೇಶ, ಕಾಲ, ವಿಷಯ, ಜ್ಞಾತೃ ಹೇಗೆ ಮಿಥ್ಯೆಯಾಗಿದ್ರು, ಎದ್ದ ಮೇಲೆ ಹೆಂಗ ಅದೆಲ್ಲವೂ ಕೂಡ ಕಲ್ಪಿತ ಅಂತಾಯ್ತು. ಅದೇ ರೀತಿಯಾಗಿ ಈ ಶರೀರ, ಇದಂ ಶರೀರ, ಕರ್ಣ ಅಂತಂದ್ರೆ ಇಂದ್ರಿಯಗಳು, ಪ್ರಾಣ ಮತ್ತೆ ಅಂತಃಕರಣ, ಅಹಂ. ಶರೀರ ಕರ್ಣ ಪ್ರಾಣ ಅಹಂ ಅಪಿ ಏತತ್ ಅಸತ್ ಅಂತ ಯಾವಾಗತ್ತೆ?
ಯಾವಾಗ ಮಣ್ಣಿನಿಂದಾಗಿರ್ತಕ್ಕಂತಹದ್ದು ಎಲ್ಲವೂ ಗಡಿಗೆ ಅನ್ನುವಂತಹದ್ದು ಹೆಂಗ ನಮಗೆ ಮಣ್ಣು ಗೊತ್ತಾದ್ಮೇಲೆ ಸ್ಪಷ್ಟವಾಗುತ್ತೋ ಆ ರೀತಿಯಾಗಿ ನಾನು ಪರಮಾತ್ಮ ಸ್ವರೂಪನೇ, ಆ ಪರಮಾತ್ಮ ಸ್ವರೂಪ ನಾನು ನನ್ನ ಆನಂದಕ್ಕೋಸ್ಕರವಾಗಿ ಇವನ್ನೆಲ್ಲ ಸೃಷ್ಟಿ ಮಾಡಿಕೊಂಡಿದ್ದೇನೆ. ಹೆಂಗ ಕನಸಿನಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಭೋಗಗಳನ್ನು ಹೆಂಗ ಸೃಷ್ಟಿ ಮಾಡಿಕೊಂಡಿದ್ದೇನೋ ಆ ರೀತಿಯಾಗಿ ನಾನೇ ಪರಮಾತ್ಮ ಸ್ವರೂಪ ತನ್ನ ಆನಂದಕ್ಕೋಸ್ಕರ ಉಪನಿಷತ್ತಿನ ವಾಣಿಯಂತೆ ಆನಂದಕ್ಕೋಸ್ಕರ ನಾನು ಬಹುವಾಗುವೆನು ಎನ್ನುವಂತಹ ಸಂಕಲ್ಪವನ್ನು ಹೊಂದಿರತಕ್ಕಂಥ ಪರಮಾತ್ಮ ಹೆಂಗ ಅವನು ಇದನ್ನ ಲೀಲಾಜಾಲವಾಗಿ ಲೀಲಾರೂಪವಾಗಿ ಅವನು ತಿಳಿದನೋ ಆ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಈ ಅಜ್ಞಾನದ ಶರೀರ, ಇಂದ್ರಿಯ, ಪ್ರಾಣ, ಅಂತಃಕರಣ ಎನ್ನುವಂಥ ಅಭಿಮಾನದಲ್ಲಿ ಹೊಂದಿರತಕ್ಕಂತಹ ಅಜ್ಞಾನಿ ನಾನು ತತ್ಸ್ವರೂಪ ಎನ್ನುವಂತಹ ಜ್ಞಾನ ಬಂದ ತಕ್ಷಣಕ್ಕ ಇವೆಲ್ಲವೂ ಕೂಡ ಏನಾಗ್ತವೆ, ಹೆಂಗ ಕನಸಿನಿಂದ ಎದ್ದ ತಕ್ಷಣಕ್ಕೆ ಮಿಥ್ಯೆ ಅಂತ ಆಗ್ತವೋ ಅವಾಗ ಇವೆಲ್ಲವೂ ಕೂಡ ಮಿಥ್ಯೆ ಅಂತ ಆಗ್ತವೆ. ಇದು ಜ್ಞಾನಿಯ ಸ್ಟ್ಯಾಂಡ್ ಪಾಯಿಂಟು. ಇಟ್ ಇಸ್ ವೆರಿ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲ. ಯಾಕಂತಂದ್ರೆ ನಮಗಿವು ಇನ್ನೂ ಇದೆಲ್ಲ ಸತ್ಯ ಎಂತಕ್ಕಂಥ ಅಭಿಮಾನದಾಗಿದೀವಿ. ಇದೆಲ್ಲವೂ ಪರಮಾತ್ಮನ ಅನಂತ ರೂಪ, ನಾನೇ ಎಲ್ಲದರಲ್ಲಿ ಇರ್ತಕ್ಕಂಥವನು ಅಂತಕ್ಕಂಥದ್ದು ಆ ಒಂದು ವೈಶಾಲ್ಯತ್ವ ನಮಗೆಲ್ಲಿ ಬಂದದ? ಬಂದಿಲ್ಲ. ಅದು ಯಾರಿಗೆ ಆ ಥರ ಬರುತ್ತಂದ್ರೆ ಜ್ಞಾನಿಗೆ ಬರುತ್ತದು. ಅವಾಗ ಜ್ಞಾನಿಗೆ ವೈರಿಗಳು ಇರೋದಿಲ್ಲ, ಮತ್ತೆ ತುಂಬಾ ಪ್ರೀತಿಸೋರು ಕೂಡಾಗಿ ತುಂಬಾ ವೈರಿಗಳು ಕೂಡಾಗಿ ಅವನಿಗೇನು ಎರಡು ವ್ಯತ್ಯಾಸ ಅನಿಸಲಿಲ್ಲ. ಗೀತೆಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಕೃಷ್ಣ ಇದನ್ನ ಚೆನ್ನಾಗಿ ಹೇಳ್ತಾನ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ಮೇ ಪ್ರಿಯೋ ನರಹ ಅಂತ ಭಗವದ್ಗೀತಾ 12th ಚಾಪ್ಟರ್. ತುಲ್ಯ ನಿಂದ ಸ್ತುತಿ ಮೌನಿ ಸಂತುಷ್ಟ ಏನ ಕೇನಚಿತ್. ಯಾರಾದರೂ ಹೊಗಳಿದ್ರು ಕೂಡ, ಯಾರಾದರೂ ತೆಗಳಿದ್ರು ಕೂಡ, ಯಾರಾದರೂ ಒಗುದ್ರು ಕೂಡ ಅವನ ಮನಸ್ಸು ವಿಕಾರ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವನ ಮನಸ್ಸು ಸಂಪೂರ್ಣವಾಗಿ ಆ ಭಗವತ್ ತತ್ವದಲ್ಲಿ ನಿಂತುಕೊಂಡ್ಬಿಟ್ಟಿದೆ. ಈಗ ಊಟ ಮಾಡುವಾಗ ಸಡನ್ ಆಗಿ ಒಮ್ಮೊಮ್ಮೆ ಬೈ ಮಿಸ್ಟೇಕ್ ಆಗಿ ಆಹಾರದ ಬದಲು ಒಮ್ಮೆ ನಾಲಿಗೆಗೆ ಕಚ್ಚಿಬಿಡ್ತೀವಿ. ನಾಲಿಗೆ ಕಚ್ಚಿದಾಗ ಅವಾಗ ನಾಲಿಗೆ ದುಃಖ ಆಗುತ್ತೆ, ಪೇನ್ ಆಗುತ್ತೆ. ಅದರ ಹಲ್ಲಿನ ಮೇಲೆ ಕೋಪ ಬರ್ತದೆ ನಮ್ಮ. ಯಾಕಂದ್ರೆ ಹಲ್ಲುನು ನಾನೇ, ಮತ್ತೆ ನಾಲಿಗೆನೂ ನಾನೇ, ಮತ್ತೆ ಕಚ್ಚಿದವನು ನಾನೇ ಆಗಿರೋದ್ರಿಂದ. ಇದೆಲ್ಲ ಬಹಳ ಎತ್ತರವಾಗಿರ್ತಕ್ಕಂಥ ಸ್ಥಿತಿ. ಆದರೆ ನಮಗೆ ಒಂದು ಸ್ವಲ್ಪ ಈಗ ನಾವು ಒಂದು ಸ್ವಲ್ಪ ಸ್ಪೇಸ್ ಮಾಡಿಕೊಳ್ತಿದ್ವಿ. ಎಲ್ಲಿ ಅಂತಂದ್ರೆ ಧ್ಯಾನದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ಕರ್ಣ, ಇಂದ್ರಿಯ, ಪ್ರಾಣಕ್ಕಿಂತನೂ ಅಹಂಗಿಂತನೂ ಬಿಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹಿಂದೆ ಸರಿದ್ಬಿಟ್ಟು ನಾನು ದೇಹ ಅಲ್ಲ. ಯಾಕಂತಂದ್ರೆ ನಾನು ಮಗುವಾದಾಗ ಬೇರೆ ಇದ್ದೆ, ಈಗ ಬೇರೆ ಇದ್ದೀನಿ, ಇನ್ನೂ ಸ್ವಲ್ಪ ವರ್ಷಕ್ಕೆ ಬೇರೆ ಆಗುತ್ತೀನಿ. ಹಾಗಾಗಿ
ಇದೇ ದೇಹ ನಂದಲ್ಲ, ದೇಹ ಬದಲಾವಣೆ ಆಗುತ್ತೆ, ಹಾಗಾಗಿ ದೇಹದಕ್ಕಿಂತ ನಾನು ಭಿನ್ನ ಇದ್ದೀನಿ. ಹೀಗೆ ಎಲ್ಲದರಿಂದ ಏನ್ ಮಾಡ್ಬೇಕು ಅಂತಂದ್ರೆ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಏನ್ ಮಾಡ್ಬೇಕು ಅಂತಂದ್ರೆ, ಇದೆಲ್ಲದಕ್ಕಿಂತನೂ ಕೂಡ ಯಾವುದಕ್ಕೆ ಎಲ್ಲದೂ ಕಾರಣವಾಗಿದೆಯೋ, ದೇಹಕ್ಕೆ ಯಾವುದು ಕಾರಣ ಆಗಿದೆಯೋ, ಇಂದ್ರಿಯಕ್ಕೆ ಯಾವುದು ಕಾರಣ ಆಗಿದೆಯೋ, ಪ್ರಾಣಕ್ಕೆ ಯಾವುದು ಕಾರಣ ಆಗಿದೆಯೋ, ಅಹಂಕಾರಕ್ಕೆ ಯಾವುದು ಕಾರಣ ಆಗಿದೆಯೋ, ಆ ಕಾರಣವಾಗಿರ್ತಕ್ಕಂತಹ ವಸ್ತು ನಾನು. ಹೆಂಗ ಎಲ್ಲಾ ಗಡಿಗೆಗೆ ಮಣ್ಣು ಕಾರಣವು, ಹಾಗೆ ಈ ಎಲ್ಲವೂ ಕೂಡ ಬೆಳಗಲಿಕ್ಕೆ ಆ ಒಳಗಡೆ ಒಂದು ಪರಂ ಜ್ಯೋತಿ, ದಿವ್ಯವಾದ ಒಂದು ಜ್ಯೋತಿ ಇದೆ. ಅದು ಎಲ್ಲರ ಹೃದಯದಲ್ಲಿದೆ. ನನ್ನ ಹೃದಯದಲ್ಲದ, ನಿಮ್ಮ ಹೃದಯದಲ್ಲದ, ಎಲ್ಲರ ಹೃದಯದಲ್ಲಿ ಅದ. ಎಲ್ಲರ ಹೃದಯದಲ್ಲಿ ಯಾರಿಗೆ ಹೆಚ್ಚು ಕಡಿಮೆ ಇಲ್ಲ, ಅದು ಎಲ್ಲರಿಗೂ ಒಂದೇ ಸಮನಾಗಿದೆ. ಹೆಚ್ಚು ಕಡಿಮೆ ಯಾರಿಗೆ ಕಾಣಿಸ್ತದಂತಂದ್ರೆ, ಯಾರು ಎಷ್ಟೆಷ್ಟು ಸಾಧನೆ ಮಾಡ್ತಾರ ಅಷ್ಟಷ್ಟು ಕಾಣಿಸಿಕೊಳ್ಳುತ್ತದೆ. ನೀವು ನೋಡಿದಷ್ಟು ಅದಲ್ಲ, ನೀವು ಎಷ್ಟು ಬಿಡಿಸ್ಕೊಂಡಿದ್ದೀರಿ ಅಷ್ಟು ಕಾಣುತ್ತೆ. ಇಷ್ಟು ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಬೇಕು. ಎಲ್ಲರಲ್ಲಿ ಇರ್ತಕ್ಕಂಥದ್ದು ದೇದೀಪ್ಯಮಾನವಾಗಿರ್ತಕ್ಕಂತಹ ಒಂದೇ ಒಂದು ಪ್ರಕಾಶಮಾನವಾಗಿರ್ತಕ್ಕಂತಹದ್ದು, ಸೂರ್ಯ ರೂಪದಲ್ಲಿ ಬೆಳಗತಕ್ಕಂತಹ ಒಂದು ಆದಿತ್ಯ ಹೃದಯದೊಳಗಡೆಗೆ ಒಂದು ಬೆಳಕಿದೆ. ಅದು ಬೆಳಕು ಎಲ್ಲರಲ್ಲಿ ಸಮಾನವಾಗಿರ್ತದೆ. ಅದು ಹೆಚ್ಚು ಕಡಿಮೆ ಇಲ್ಲೇ ಇಲ್ಲ. ಅದು ಅವನು ವಿದ್ಯಾವಂತನಾಗಲಿ ಅವಿದ್ಯಾವಂತನಾಗಲಿ, ಕುರೂಪಿಯನಾಗಿರ್ಲಿ ಸ್ವರೂಪಿಯನಾಗಿರ್ಲಿ, ಧನವಂತನಾಗಿರ್ಲಿ ಧನಹೀನನಾಗಿರ್ಲಿ, ಹೆಂಗಸಾಗಿರ್ಲಿ ಗಂಡಸಾಗಿರ್ಲಿ, ಮಗುವಾಗಿರ್ಲಿ ಪ್ರಾಣಿಯಾಗಿರ್ಲಿ ಪಕ್ಷಿ ಆಗಿರ್ಲಿ, ಎಲ್ಲ ಜೀವರಾಶಿಗಳಲ್ಲಿ ಒಂದೇ ಸಮನಾಗಿ ಎಲ್ಲರನ್ನ ಪ್ರಕಾಶಿಸಲ್ಪಡ್ತಕ್ಕಂಥದ್ದು, ಎಲ್ಲವನ್ನ ಬೆಳಗತಕ್ಕಂಥದ್ದು ಒಂದು ಜ್ಞಾನ ರೂಪದ, ಜ್ಯೋತಿ ರೂಪದ ಒಂದು ಆತ್ಮ ಇದ್ದಾನೆ. ಆ ಆತ್ಮವೇ ನಾನು. ಆ ಆತ್ಮನಲ್ಲಿ ಇವೆಲ್ಲದನ್ನ ಮರ್ಜ್ ಮಾಡ್ಬೇಕು. ನಾನು ಅಂತಕ್ಕಂಥದ್ದನ್ನ ಮರ್ಜ್ ಮಾಡ್ಬೇಕು. ಮರ್ಜ್ ಮಾಡಿ ಬ್ರಹ್ಮ ಅದ್ವಯಂ ಯತ್ಪರಂ, ಆ ರೀತಿಯಾಗಿ ನಾನೇ ಪರಬ್ರಹ್ಮನಾಗಿದ್ದೇನೆ. ದ್ವಯ ಇಲ್ಲದೆ ಇರತಕ್ಕಂಥದ್ದು, ಮಲ ಇಲ್ಲದೆ ಇರತಕ್ಕಂಥದ್ದು, ಪ್ರಶಾಂತವಾಗಿರ್ತಕ್ಕಂಥದ್ದು, ತತ್ಸ್ವರೂಪವಾಗಿರ್ತಕ್ಕಂಥದ್ದು, ಅದು ನಾನೇ ಇದ್ದೇನೆ. ಹಾಗಾಗಿ ಈ ಆತ್ಮಜ್ಞಾನ ಅಥವಾ ಆತ್ಮಧ್ಯಾನ ಅಂತ ಕರಿತೀವಿ ನಾವು ಇದನ್ನ. ಈ ಆತ್ಮಧ್ಯಾನ ಅಜ್ಞಾನದ ಕಾರಣದಿಂದ ಏನು ಮಿಥ್ಯಾ ಕಲ್ಪಿತವಾಗಿರ್ತಕ್ಕಂತಹ ಎಲ್ಲ ಅನರ್ಥಗಳಿದ್ದವು, ಆ ಅನರ್ಥಗಳೆಲ್ಲವನ್ನ ಜ್ಞಾನದಿಂದ ಅದನ್ನೆಲ್ಲವನ್ನ ಒಂದು ಪಕ್ಕಕ್ಕಿಟ್ಟು ಈ ಶಾಸ್ತ್ರ ಅಂತಕ್ಕಂತಹ ಸುಪ್ತ ಒಂದು ಕೋಟೆ ಹೆಂಗ ಆ ಉತ್ತರೆಯ ಗರ್ಭಕ್ಕೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನು ನಿಲ್ಲಿಸ್ಬಿಟ್ಟ. ಅಶ್ವತ್ಥಾಮ ಉಪ ಪಾಂಡವರನ್ನ ಕೊಂದಿದ್ದ, ಪಾಂಡವರನ್ನಂತೂ ಕೊಲ್ಲಕ್ಕೆ ಆಗಲೇ ಇಲ್ಲ ಅವನಿಗೆ.
ಅಟ್ಲೀಸ್ಟ್ ಸಂತತಿನ ನಾಶ ಮಾಡಿಬಿಡೋಣ ಅಂತ ಹೇಳಿ ಅವನು ಏನ್ ಮಾಡಿದ, ತಾನು ಕಲಿತಿರ್ತಕ್ಕಂತಹ ಬ್ರಹ್ಮವಿದ್ಯೆ ಬ್ರಹ್ಮಾಸ್ತ್ರವನ್ನ ಆ ಉತ್ತರೆಯ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಪ್ರಯೋಗ ಮಾಡಿದ. ಅದನ್ನು ತಿಳಿದಿರ್ತಕ್ಕಂತಹ ಕೃಷ್ಣ ಮೊದಲೇ ಆ ಗರ್ಭದ ಸುತ್ತ ಈ ಚಕ್ರವನ್ನ ಕಟ್ಬಿಟ್ಟ, ತನ್ನ ಚಕ್ರವನ್ನ ನಿಲ್ಲಿಸ್ಬಿಟ್ಟ. ಆ ಬ್ರಹ್ಮ ಶಕ್ತಿ ವಿಷ್ಣು ಶಕ್ತಿ ಮುಂದ ನಿಲ್ಲಕ್ಕಾಗ್ಲಿಲ್ಲ. ಯಾಕಂತಂದ್ರೆ ಅಲ್ಲಿ ಬ್ರಹ್ಮ ದೊಡ್ಡವನು, ವಿಷ್ಣು ಚಿಕ್ಕವನು, ಇಲ್ಲ ವಿಷ್ಣು ದೊಡ್ಡವನು ಬ್ರಹ್ಮ ಚಿಕ್ಕವನು ಅಂತ ಅರ್ಥ ಅಲ್ಲ. ಅಲ್ಲಿ ಏನ್ ಬರ್ತದೆ ಅಂತಂದ್ರೆ, ಯಾವುದು ಧರ್ಮ ಇರ್ತದೋ ಆ ಧರ್ಮ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಒಬ್ಬ ಗರ್ಭಿಣಿಯನ್ನ, ಒಬ್ಬ ಸಾಧುವನ್ನ, ಒಂದು ಶಿಶುವನ್ನ ಮಹಾಪಾಪ ಅಂತ ನಮ್ಮ ಶಾಸ್ತ್ರದಲ್ಲಿ. ಹಾಗಾಗಿ ಆ ತನ್ನ ಶ್ರೀ ಚಕ್ರದಿಂದ ಆ ಬ್ರಹ್ಮಾಸ್ತ್ರದ ಎಲ್ಲ ಕಿಡಿಗಳನ್ನ ತಾನೇ ದಹಿಸಿಬಿಡಿತ. ಅದು ಹಾಗಾಗಿ ಅವನ ಹೆಸರು ಪರಿರಕ್ಷಿತ ಅಂತ. ಪರಿರಕ್ಷಿತ, ಪರಮಾತ್ಮನಿಂದ ರಕ್ಷಿಸಲ್ಪಟ್ಟವನು. ಹಾಗೆ ನಮಗೂ ಕೂಡ ಈ ಜ್ಞಾನ ಅಂತಕ್ಕಂಥದ್ದನ್ನ ಒಂದು ಶ್ರೀ ಚಕ್ರ, ಇದನ್ನ ಧ್ಯಾನದಾಗ ಏನ್ ಮಾಡ್ಬೇಕು, ಇದನ್ನ ಕವಚ ಹಾಕ್ಬೇಕು. ಇದನ್ನ ಈ ಜ್ಞಾನ ಚಕ್ರವನ್ನ, ಈ ಕೋಟೆಯನ್ನ ಕಟ್ಟಿ ಒಂದು ಸ್ವಲ್ಪ ಹೊತ್ತು ಆ ಚಕ್ರಧರ, ಯಾರು ಚಕ್ರವನ್ನು ಹಿಡಿದವನು ಇದಾನೋ ಅವನಲ್ಲಿ ಸಂಪೂರ್ಣವಾಗಿ ಲಯ ಆಗಬೇಕು. ಇದು ಆತ್ಮ ಪರಮಾತ್ಮ ಸಂಯೋಗ. ಈ ಜ್ಞಾನ ಚಕ್ರ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು. ಚಕ್ರದ ಮೇಲೆ ಆರೋಪ ಮಾಡಬೇಡಿ. ಚಕ್ರ, ಈ ಜ್ಞಾನ ಚಕ್ರ ಎಷ್ಟೆಷ್ಟು ತಿಳಿತಾ ಹೋಗ್ತೀವಿ ಅಷ್ಟಷ್ಟು ಅದು ಬಲಿಷ್ಠವಾಗ್ತಾ ಹೋಗ್ತದೆ. ಮತ್ತೆ ನಿಮ್ಮ ಕಲ್ಪನೆಯ ಚಕ್ರ, ನಿಮ್ಮ ಕಲ್ಪನೆಯ ಕೃಷ್ಣ ಅಲ್ವೇ ಅಲ್ಲ. ಇಟ್ ಈಸ್ ವೆರಿ ಫ್ಯಾಕ್ಟ್ ಅದ ಇದು. ನೀವು ಎಷ್ಟು ಶಾಸ್ತ್ರವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತೀರಿ ಅಷ್ಟು ಚಕ್ರ ಹೊತ್ತು, ಎಷ್ಟು ಸ್ಟ್ರಾಂಗ್ ಅದ ನಿಮ್ದು ಜ್ಞಾನ, ಅಷ್ಟು ಚಕ್ರ ಅದು ಒಳಗಡೆ ಯಾವುದೇ ಬರದಂಗ ಹೊರಗಿಂದನ ಸುಟ್ಟಾಕತ್ತ. ಚಕ್ರ ಲೂಜತ್ತು ಹೊರಗಡೆ ವಿಷಯಗಳು ಬಂದ್ಬಿಡ್ತವೆ. ಇಟ್ ಈಸ್ ವೆರಿ ಸಿಂಪಲ್. ಮತ್ತೆ ಅಷ್ಟೇ ಕಷ್ಟ ಇದೆ. ಯಾಕಂದ್ರೆ ಚಕ್ರ ಇನ್ನೂ ನಾವು ನಿರ್ಮಿಸಿಕೊಂಡಿಲ್ಲಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಯಾರನ್ನು ಕೇಳಿದ್ರು ಕಣ್ಣು ಮುಚ್ಚೋದ್ರೊಳಗೆ ಯೋಚನೆ ಬಂದ್ಬಿಡ್ತವೆ. ಸರ್ ಯೋಚನೆ ಬಂದ್ಬಿಡ್ತವೆ ಅಂತ ಎಲ್ಲರದ್ದು ಕಾಮನ್ ಸ್ಟೇಟ್ಮೆಂಟು. ಕಾಮನ್ ಸ್ಟೇಟ್ಮೆಂಟ್ಗೆ ಕಾರಣ ಏನು? ಚಕ್ರ, ಜ್ಞಾನ ಚಕ್ರ ಭದ್ರ ಮಾಡಿಕೊಂಡಿಲ್ಲ. ಈ ಚಕ್ರವನ್ನ ಶಂಕರರು ನಮಗೆ ಇದನ್ನ ಜ್ಞಾನ ಚಕ್ರವನ್ನ ಕಟ್ತಾ ಇದ್ದಾರೆ. ಈ ಜ್ಞಾನ ಚಕ್ರ ಕಟ್ಟಿಕೊಂಡು ಅವಾಗ ಒಳಗಡೆಗೆ ಆತ್ಮನಲ್ಲಿ ಒಂದಾಗಬೇಕು, ಪರಮಾತ್ಮನಲ್ಲಿ ಒಂದಾಗಬೇಕು. ಆ ಪರಮಾತ್ಮನೇ ನಾನು ಅಂತಕ್ಕಂಥದ್ದು
ಮನಸ್ಸಿಗೆ ಗೋಚರವಾಗಬೇಕು. ಯತ್ರ ಭ್ರಾಂತ್ಯಾ ಕಲ್ಪಿತಂ ತದ್ವಿವೇಕೆ ತತ್ತನ್ಮಾತ್ರಂ ನೈವ ತಸ್ಮಾದಭಿನ್ನಂ ಸ್ವಪ್ನೇ ನಷ್ಟಂ ಸ್ವಪ್ನ ವಿಶ್ವಂ ವಿಚಿತ್ರಂ ಸ್ವಸ್ಮಾದ್ ಭಿನ್ನಂ ನ ಭಿನ್ನಂ ಕಿಂ ನು ದಷ್ಟಂ ಪ್ರಬೋಧೆ. ಸೇಮ್ ಅದರದೇನೆ ಟಾಪಿಕ್ ಏನು ಮಾತಾಡಿದೆ ನಾನು ಅದನ್ನ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯತ್ರ ಭ್ರಾಂತ್ಯ ಕಲ್ಪಿತಂ ತದ್ವಿವೇಕೆ, ಭ್ರಾಂತಿಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು ಸಹಜದು. ಆದರೆ ಯಾವಾಗ ತನ್ಮಾತ್ರಂ ನೈವ ತಸ್ಮಾತ್ ಅಭಿನ್ನಂ, ಯಾವಾಗ ಅದು ಭ್ರಾಂತಿ ಹೊರಟೋಗುತ್ತೆ ಅವಾಗ ಅದು ಅಧಿಷ್ಠಾನವಾಗಿರ್ತಕ್ಕಂಥದ್ದು ಜ್ಞಾನ ಆಗುತ್ತೆ. ಭ್ರಾಂತಿಯಿಂದ ಹಾವಾಗಿ ಕಂಡಿರ್ತಕ್ಕಂಥದ್ದು ಹಗ್ಗ ಕಾಣೋದಿಲ್ಲ ಆ ಸಮಯದಲ್ಲಿ, ಆದರೆ ಭ್ರಾಂತಿ ಹೊರಟೋಯ್ತು ಅಂದ್ರೆ ಅವಾಗ ಹಗ್ಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಗ್ಗ ಅಜ್ಞಾನದಿಂದ ಹಾವಾಗಿ ಕಂಡಿದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸ್ವಪ್ನೇ ನಷ್ಟಂ ಸ್ವಪ್ನ ವಿಶ್ವಂ ವಿಚಿತ್ರಂ, ಹೆಂಗ ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥದ್ದು ಮಿಥ್ಯಾ ಅಂತ ಗೊತ್ತಾಗುತ್ತೆ, ಹಾಗೆ ಎತ್ತರದಲ್ಲಿ ಈ ಜಗತ್ತು ಕೂಡ ಪರಮಾತ್ಮನಿಗಿಂತ ಭಿನ್ನ ಅಲ್ಲುವಂತಹದ್ದು ಯಾವಾಗ ಸ್ಪಷ್ಟವಾಗಿರ್ತಕ್ಕಂತಹ ಜ್ಞಾನ ಬರ್ತದೆ ಆಗ ಒಳಗಡೆ ಮತ್ತು ಹೊರಗಡೆ, ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಎರಡರಲ್ಲಿ ಕೂಡ ಯಾವುದೇ ರೀತಿಯ ಸಂಶಯ ಇಲ್ಲಾರದಂತೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡ ಎನ್ನುವ ಹಾಗೆ ನನ್ನೊಳಗಡೆ ಇರ್ತಕ್ಕಂಥದ್ದು ಆತ್ಮ ಮತ್ತೆ ಎಲ್ಲರಲ್ಲಿ ಇರ್ತಕ್ಕಂಥದ್ದು ಆತ್ಮ, ಅದು ಭಿನ್ನ ಅಲ್ಲ ಅಂತಕ್ಕಂತಹ ಜ್ಞಾನ ಬರುತ್ತೆ. ಸೊ ಇದನ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೆಕ್ಸ್ಟ್ ಬಹಳ ಬ್ಯೂಟಿಫುಲ್ ಶ್ಲೋಕಗಳು 254ರಿಂದ 263 ತನಕ ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ಲೋಕಗಳು. ಒಂದೊಂದು ಸ್ವಲ್ಪ ನೋಡಿಕೊಡ್ರಿ, ನಾಳೆ ಚಿಂತನೆ ಮಾಡುವ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು ಸರ್.